ಕಮರ್ಷಿಯಲ್ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಹೋಟೆಲ್ಗಳು ಬೀಗ ಹಾಕಿಕೊಂಡ್ವು. ಆ ನಂತರದಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆದವು. 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ವು. ಈಗ ಸಿಲಿಕಾನ್ ಸಿಟಿ ಜನಕ್ಕೆ ಗುಡ್ ನ್ಯೂಸ್ ನೀಡಿದೆ ಜಿಬಿಎ. ಗ್ಯಾಸ್ ಕೊರತೆಯಿಂದ ಮುಚ್ಚಿರುವಂತಹ ಕ್ಯಾಂಟೀನ್ಗಳು ರೀಓಪನ್ ಆಗ್ತಾ ಇದೆ. ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಬಂದಿದೆ. ಗ್ಯಾಸ್ ಪೂರೈಕೆಗೆ ಐಒಸಿ ಮನವಿ ಮಾಡಿಕೊಂಡಿದ್ರು. ಆದಷ್ಟು ಬೇಗ ಗ್ಯಾಸ್ ಪೂರೈಕೆ ಮಾಡಿ ಅಂತ ಜಿಬಿಎ ಸಭೆಯಲ್ಲಿ ಗ್ಯಾಸ್ ಪೂರೈಕೆಗೆ ಸಮ್ಮತಿಯನ್ನ ಕೂಡ ನೀಡಲಾಗಿತ್ತು. ಆ ಸಮ್ಮತಿ ಸಿಕ್ಕ ಬೆನ್ನಲ್ಲೇ ಈಗ ಗ್ಯಾಸ್ ಸಿಲಿಂಡರ್ಗಳು ಬಂದಿದೆ ನೋಡಿ. ಗಮನಿಸ್ತಾ ಇದ್ದೀರಲ್ಲ ವಿಜುವಲ್ಸ್ ಅಲ್ಲಿ, ಇದು ಇಂದಿರಾ ಕ್ಯಾಂಟೀನ್ಗೆ ಬಂದಿರುವಂತಹ ಕಮರ್ಷಿಯಲ್ ಸಿಲಿಂಡರ್ಸ್. ಆ ನಿಟ್ಟಿನಲ್ಲಿ ಗ್ಯಾಸ್ ಕೊರತೆ ಇನ್ನು ಮುಂದೆ ಇರೋದಿಲ್ಲ. ಮುಚ್ಚಿರುವಂತಹ ಇಂದಿರಾ ಕ್ಯಾಂಟೀನ್ಗಳು ರೀಓಪನ್ ಆಗುತ್ತೆ. ಜೊತೆಯಲ್ಲಿ ಈಗಾಗಲೇ ಹಲವಾರು ಹೋಟೆಲ್ಗಳೇನು ಕ್ಲೋಸ್ ಆಗಿದೆಯಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಕಮರ್ಷಿಯಲ್ ಸಿಲಿಂಡರ್ ಸಿಗೋದು ಕಷ್ಟ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ಸಚಿವರು ಕೂಡ ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದರ ನಡುವೆ ಈಗ ಈ ಇಂದಿರಾ ಕ್ಯಾಂಟೀನ್ಗಳಿಗೆ ಬಂದಿರುವಂತಹ ಈ ಸಿಲಿಂಡರ್ಸ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಖುಷಿ ಸುದ್ದಿ. ಕಮರ್ಷಿಯಲ್ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಹೋಟೆಲ್ಗಳು ಬೀಗ ಹಾಕಿಕೊಂಡ್ವು. ಆ ನಂತರದಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆದವು. 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ವು. ಈಗ ಸಿಲಿಕಾನ್ ಸಿಟಿ ಜನಕ್ಕೆ ಗುಡ್ ನ್ಯೂಸ್ ನೀಡಿದೆ ಜಿಬಿಎ. ಗ್ಯಾಸ್ ಕೊರತೆಯಿಂದ ಮುಚ್ಚಿರುವಂತಹ ಕ್ಯಾಂಟೀನ್ಗಳು ರೀಓಪನ್ ಆಗ್ತಾ ಇದೆ. ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಬಂದಿದೆ. ಗ್ಯಾಸ್ ಪೂರೈಕೆಗೆ ಐಒಸಿ ಮನವಿ ಮಾಡಿಕೊಂಡಿದ್ರು. ಆದಷ್ಟು ಬೇಗ ಗ್ಯಾಸ್ ಪೂರೈಕೆ ಮಾಡಿ ಅಂತ ಜಿಬಿಎ ಸಭೆಯಲ್ಲಿ ಗ್ಯಾಸ್ ಪೂರೈಕೆಗೆ ಸಮ್ಮತಿಯನ್ನ ಕೂಡ ನೀಡಲಾಗಿತ್ತು. ಆ ಸಮ್ಮತಿ ಸಿಕ್ಕ ಬೆನ್ನಲ್ಲೇ ಈಗ ಗ್ಯಾಸ್ ಸಿಲಿಂಡರ್ಗಳು ಬಂದಿದೆ ನೋಡಿ. ಗಮನಿಸ್ತಾ ಇದ್ದೀರಲ್ಲ ವಿಜುವಲ್ಸ್ ಅಲ್ಲಿ, ಇದು ಇಂದಿರಾ ಕ್ಯಾಂಟೀನ್ಗೆ ಬಂದಿರುವಂತಹ ಕಮರ್ಷಿಯಲ್ ಸಿಲಿಂಡರ್ಸ್. ಆ ನಿಟ್ಟಿನಲ್ಲಿ ಗ್ಯಾಸ್ ಕೊರತೆ ಇನ್ನು ಮುಂದೆ ಇರೋದಿಲ್ಲ. ಮುಚ್ಚಿರುವಂತಹ ಇಂದಿರಾ ಕ್ಯಾಂಟೀನ್ಗಳು ರೀಓಪನ್ ಆಗುತ್ತೆ. ಜೊತೆಯಲ್ಲಿ ಈಗಾಗಲೇ ಹಲವಾರು ಹೋಟೆಲ್ಗಳೇನು ಕ್ಲೋಸ್ ಆಗಿದೆಯಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಕಮರ್ಷಿಯಲ್ ಸಿಲಿಂಡರ್ ಸಿಗೋದು ಕಷ್ಟ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ಸಚಿವರು ಕೂಡ ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದರ ನಡುವೆ ಈಗ ಈ ಇಂದಿರಾ ಕ್ಯಾಂಟೀನ್ಗಳಿಗೆ ಬಂದಿರುವಂತಹ ಈ ಸಿಲಿಂಡರ್ಸ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಖುಷಿ ಸುದ್ದಿ. ಕಮರ್ಷಿಯಲ್ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಹೋಟೆಲ್ಗಳು ಬೀಗ ಹಾಕಿಕೊಂಡ್ವು. ಆ ನಂತರದಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆದವು. 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ವು. ಈಗ ಸಿಲಿಕಾನ್ ಸಿಟಿ ಜನಕ್ಕೆ ಗುಡ್ ನ್ಯೂಸ್ ನೀಡಿದೆ ಜಿಬಿಎ. ಗ್ಯಾಸ್ ಕೊರತೆಯಿಂದ ಮುಚ್ಚಿರುವಂತಹ ಕ್ಯಾಂಟೀನ್ಗಳು ರೀಓಪನ್ ಆಗ್ತಾ ಇದೆ. ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಬಂದಿದೆ. ಗ್ಯಾಸ್ ಪೂರೈಕೆಗೆ ಐಒಸಿ ಮನವಿ ಮಾಡಿಕೊಂಡಿದ್ರು. ಆದಷ್ಟು ಬೇಗ ಗ್ಯಾಸ್ ಪೂರೈಕೆ ಮಾಡಿ ಅಂತ ಜಿಬಿಎ ಸಭೆಯಲ್ಲಿ ಗ್ಯಾಸ್ ಪೂರೈಕೆಗೆ ಸಮ್ಮತಿಯನ್ನ ಕೂಡ ನೀಡಲಾಗಿತ್ತು. ಆ ಸಮ್ಮತಿ ಸಿಕ್ಕ ಬೆನ್ನಲ್ಲೇ ಈಗ ಗ್ಯಾಸ್ ಸಿಲಿಂಡರ್ಗಳು ಬಂದಿದೆ ನೋಡಿ. ಗಮನಿಸ್ತಾ ಇದ್ದೀರಲ್ಲ ವಿಜುವಲ್ಸ್ ಅಲ್ಲಿ, ಇದು ಇಂದಿರಾ ಕ್ಯಾಂಟೀನ್ಗೆ ಬಂದಿರುವಂತಹ ಕಮರ್ಷಿಯಲ್ ಸಿಲಿಂಡರ್ಸ್. ಆ ನಿಟ್ಟಿನಲ್ಲಿ ಗ್ಯಾಸ್ ಕೊರತೆ ಇನ್ನು ಮುಂದೆ ಇರೋದಿಲ್ಲ. ಮುಚ್ಚಿರುವಂತಹ ಇಂದಿರಾ ಕ್ಯಾಂಟೀನ್ಗಳು ರೀಓಪನ್ ಆಗುತ್ತೆ. ಜೊತೆಯಲ್ಲಿ ಈಗಾಗಲೇ ಹಲವಾರು ಹೋಟೆಲ್ಗಳೇನು ಕ್ಲೋಸ್ ಆಗಿದೆಯಲ್ಲ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಕಮರ್ಷಿಯಲ್ ಸಿಲಿಂಡರ್ ಸಿಗೋದು ಕಷ್ಟ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ಸಚಿವರು ಕೂಡ ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದರ ನಡುವೆ ಈಗ ಈ ಇಂದಿರಾ ಕ್ಯಾಂಟೀನ್ಗಳಿಗೆ ಬಂದಿರುವಂತಹ ಈ ಸಿಲಿಂಡರ್ಸ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಖುಷಿ ಸುದ್ದಿ. ಕಮರ್ಷಿಯಲ್ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಹೋಟೆಲ್ಗಳು ಬೀಗ ಹಾಕಿಕೊಂಡ್ವು. ಆ ನಂತರದಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆದವು. 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ವು. ಈಗ ಸಿಲಿಕಾನ್ ಸಿಟಿ ಜನಕ್ಕೆ ಗುಡ್ ನ್ಯೂಸ್ ನೀಡಿದೆ ಜಿಬಿಎ. ಗ್ಯಾಸ್ ಕೊರತೆಯಿಂದ ಮುಚ್ಚಿರುವಂತಹ ಕ್ಯಾಂಟೀನ್ಗಳು ರೀಓಪನ್ ಆಗ್ತಾ ಇದೆ.
ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಬಂದಿದೆ. ಗ್ಯಾಸ್ ಪೂರೈಕೆಗೆ ಐಒಸಿ ಮನವಿ ಮಾಡಿಕೊಂಡಿದ್ರು. ಆದಷ್ಟು ಬೇಗ ಗ್ಯಾಸ್ ಪೂರೈಕೆ ಮಾಡಿ ಅಂತ ಜಿಬಿಎ ಸಭೆಯಲ್ಲಿ ಗ್ಯಾಸ್ ಪೂರೈಕೆಗೆ ಸಮ್ಮತಿಯನ್ನ ಕೂಡ ನೀಡಲಾಗಿತ್ತು. ಆ ಸಮ್ಮತಿ ಸಿಕ್ಕ ಬೆನ್ನಲ್ಲೇ ಈಗ ಗ್ಯಾಸ್ ಸಿಲಿಂಡರ್ಗಳು ಬಂದಿದೆ. ಗಮನಿಸ್ತಾ ಇದ್ದೀರಲ್ಲ ವಿಜುವಲ್ಸ್ ಅಲ್ಲಿ, ಇದು ಇಂದಿರಾ ಕ್ಯಾಂಟೀನ್ಗೆ ಬಂದಿರುವಂತಹ ಕಮರ್ಷಿಯಲ್ ಸಿಲಿಂಡರ್ಸ್. ಆ ನಿಟ್ಟಿನಲ್ಲಿ ಗ್ಯಾಸ್ ಕೊರತೆ ಇನ್ನು ಮುಂದೆ ಇರೋದಿಲ್ಲ. ಮುಚ್ಚಿರುವಂತಹ ಇಂದಿರಾ ಕ್ಯಾಂಟೀನ್ಗಳು ರಿಓಪನ್ ಆಗುತ್ತೆ. ಜೊತೆಯಲ್ಲಿ ಈಗಾಗಲೇ ಹಲವಾರು ಹೋಟೆಲ್ಗಳೇನು ಕ್ಲೋಸ್ ಆಗಿದೆಯಲ್ಲ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಕಮರ್ಷಿಯಲ್ ಸಿಲಿಂಡರ್ ಸಿಗೋದು ಕಷ್ಟ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ಸಚಿವರು ಕೂಡ ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದರ ನಡುವೆ ಈಗ ಈ ಇಂದಿರಾ ಕ್ಯಾಂಟೀನ್ಗಳಿಗೆ ಬಂದಿರುವಂತಹ ಈ ಸಿಲಿಂಡರ್ಸ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಖುಷಿ ಸುದ್ದಿ. ಕಮರ್ಷಿಯಲ್ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಹೋಟೆಲ್ಗಳು ಬೀಗ ಹಾಕಿಕೊಂಡು ಆ ನಂತರದಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆದವು. 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ವು. ಈಗ ಸಿಲಿಕಾನ್ ಸಿಟಿ ಜನಕ್ಕೆ ಗುಡ್ ನ್ಯೂಸ್ ನೀಡಿದೆ ಜಿಬಿಎ. ಗ್ಯಾಸ್ ಕೊರತೆಯಿಂದ ಮುಚ್ಚಿರುವಂತಹ ಕ್ಯಾಂಟೀನ್ಗಳು ರಿಓಪನ್ ಆಗ್ತಾ ಇದೆ. ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಬಂದಿದೆ. ಗ್ಯಾಸ್ ಪೂರೈಕೆಗೆ ಐಒಸಿ ಮನವಿ ಮಾಡಿಕೊಂಡಿದ್ರು. ಆದಷ್ಟು ಬೇಗ ಗ್ಯಾಸ್ ಪೂರೈಕೆ ಮಾಡಿ ಅಂತ ಜಿಬಿಎ ಸಭೆಯಲ್ಲಿ ಗ್ಯಾಸ್ ಪೂರೈಕೆಗೆ ಸಮ್ಮತಿಯನ್ನ ಕೂಡ ನೀಡಲಾಗಿತ್ತು. ಆ ಸಮ್ಮತಿ ಸಿಕ್ಕ ಬೆನ್ನಲ್ಲೇ ಈಗ ಗ್ಯಾಸ್ ಸಿಲಿಂಡರ್ಗಳು ಬಂದಿದೆ. ಗಮನಿಸ್ತಾ ಇದ್ದೀರಲ್ಲ ವಿಜುವಲ್ಸ್ ಅಲ್ಲಿ, ಇದು ಇಂದಿರಾ ಕ್ಯಾಂಟೀನ್ಗೆ ಬಂದಿರುವಂತಹ ಕಮರ್ಷಿಯಲ್ ಸಿಲಿಂಡರ್ಸ್. ಆ ನಿಟ್ಟಿನಲ್ಲಿ ಗ್ಯಾಸ್ ಕೊರತೆ ಇನ್ನು ಮುಂದೆ ಇರೋದಿಲ್ಲ. ಮುಚ್ಚಿರುವಂತಹ ಇಂದಿರಾ ಕ್ಯಾಂಟೀನ್ಗಳು ರಿಓಪನ್ ಆಗುತ್ತೆ. ಜೊತೆಯಲ್ಲಿ ಈಗಾಗಲೇ ಹಲವಾರು ಹೋಟೆಲ್ಗಳೇನು ಕ್ಲೋಸ್ ಆಗಿದೆಯಲ್ಲ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಕಮರ್ಷಿಯಲ್ ಸಿಲಿಂಡರ್ ಸಿಗೋದು ಕಷ್ಟ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ಸಚಿವರು ಕೂಡ ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದರ ನಡುವೆ ಈಗ ಈ ಇಂದಿರಾ ಕ್ಯಾಂಟೀನ್ಗಳಿಗೆ ಬಂದಿರುವಂತಹ ಈ ಸಿಲಿಂಡರ್ಸ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಖುಷಿ ಸುದ್ದಿ. ಕಮರ್ಷಿಯಲ್ ಗ್ಯಾಸ್ಗಳು ಪೂರೈಕೆ ಆಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಅನೇಕ ಹೋಟೆಲ್ಗಳು ಬೀಗ ಹಾಕಿಕೊಂಡು ಆ ನಂತರದಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ. ಹಲವಾರು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆದವು. 60ಕ್ಕೂ ಹೆಚ್ಚು ಇಂದಿರಾ ಕ್ಯಾಂಟೀನ್ಗಳು ಕ್ಲೋಸ್ ಆಗಿದ್ವು. ಈಗ ಸಿಲಿಕಾನ್ ಸಿಟಿ ಜನಕ್ಕೆ ಗುಡ್ ನ್ಯೂಸ್ ನೀಡಿದೆ ಜಿಬಿಎ. ಗ್ಯಾಸ್ ಕೊರತೆಯಿಂದ ಮುಚ್ಚಿರುವಂತಹ ಕ್ಯಾಂಟೀನ್ಗಳು ರಿಓಪನ್ ಆಗ್ತಾ ಇದೆ. ಬೆಂಗಳೂರಿನ ಇಂದಿರಾ ಕ್ಯಾಂಟೀನ್ಗೆ ಸಿಲಿಂಡರ್ ಬಂದಿದೆ. ಗ್ಯಾಸ್ ಪೂರೈಕೆಗೆ ಐಒಸಿ ಮನವಿ ಮಾಡಿಕೊಂಡಿದ್ರು. ಆದಷ್ಟು ಬೇಗ ಗ್ಯಾಸ್ ಪೂರೈಕೆ ಮಾಡಿ ಅಂತ ಜಿಬಿಎ ಸಭೆಯಲ್ಲಿ ಗ್ಯಾಸ್ ಪೂರೈಕೆಗೆ ಸಮ್ಮತಿಯನ್ನ ಕೂಡ ನೀಡಲಾಗಿತ್ತು. ಆ ಸಮ್ಮತಿ ಸಿಕ್ಕ ಬೆನ್ನಲ್ಲೇ ಈಗ ಗ್ಯಾಸ್ ಸಿಲಿಂಡರ್ಗಳು ಬಂದಿದೆ. ಗಮನಿಸ್ತಾ ಇದ್ದೀರಲ್ಲ ವಿಜುವಲ್ಸ್ ಅಲ್ಲಿ, ಇದು ಇಂದಿರಾ ಕ್ಯಾಂಟೀನ್ಗೆ ಬಂದಿರುವಂತಹ ಕಮರ್ಷಿಯಲ್ ಸಿಲಿಂಡರ್ಸ್. ಆ ನಿಟ್ಟಿನಲ್ಲಿ ಗ್ಯಾಸ್ ಕೊರತೆ ಇನ್ನು ಮುಂದೆ ಇರೋದಿಲ್ಲ. ಮುಚ್ಚಿರುವಂತಹ ಇಂದಿರಾ ಕ್ಯಾಂಟೀನ್ಗಳು ರಿಓಪನ್ ಆಗುತ್ತೆ. ಜೊತೆಯಲ್ಲಿ ಈಗಾಗಲೇ ಹಲವಾರು ಹೋಟೆಲ್ಗಳೇನು ಕ್ಲೋಸ್ ಆಗಿದೆಯಲ್ಲ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಕಮರ್ಷಿಯಲ್ ಸಿಲಿಂಡರ್ ಸಿಗೋದು ಕಷ್ಟ ಅನ್ನುವಂಥದ್ದನ್ನ ಈಗಾಗಲೇ ಹೇಳಿದ್ದಾರೆ. ಸಚಿವರು ಕೂಡ ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇದರ ನಡುವೆ ಈಗ ಈ ಇಂದಿರಾ ಕ್ಯಾಂಟೀನ್ಗಳಿಗೆ ಬಂದಿರುವಂತಹ ಈ ಸಿಲಿಂಡರ್ಸ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಖುಷಿ ಸುದ್ದಿ.